ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ದಿವ್ಯ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಯಾವ ಸಮಯದಲ್ಲಿ ಹೇಳಬೇಕು, ಯಾವ ಕೆಲಸಕ್ಕೋಸ್ಕರವಾಗಿ ಹೇಳಬೇಕು ಅನ್ನೋಂಥದ್ದು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ಶುರು ಮಾಡ್ಕೊಳ್ಳೋಣ. ಈ ಒಂದು ಮಂತ್ರವನ್ನು ನೀವು ತುರ್ತು ಪರಿಸ್ಥಿತಿ ಏನಾನ ನಿಮಗೆ ಎಮರ್ಜೆನ್ಸಿ ಫಂಡ್ ಅಂತ ಬೇಕಾಗಿರುತ್ತೆ, ಎಮರ್ಜೆನ್ಸಿ ದುಡ್ಡನ್ನು ಅಂಥದ್ದು ಬೇಕಾಗಿರುತ್ತೆ. ಅಷ್ಟಮಿ ದಿವಸ ಈ ಒಂದು ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ 11 ಬಾರಿ ನೀವು ಜಪ ಮಾಡಿದ್ದೇ ಆದರೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಿಮ್ಮದು ಏನೇ ಒಂದು ತುರ್ತು ಪರಿಸ್ಥಿತಿ ಇದ್ರೂ ಕೂಡ ಆ ಪರಿಸ್ಥಿತಿಯಿಂದ ನಿಮಗೆ ನಿವಾರಣೆ ಅನ್ನೋಂಥದ್ದಾಗಿ ಏನನ್ನು ನೀವು ಕೋರ್ಕೊಂಡಿರ್ತೀರೋ ಅಷ್ಟಮಿಗೆ ತುಂಬ ಅಂದರೆ ತುಂಬ ಶಕ್ತಿ ಇರುತ್ತೆ. ವರಾಹಿ ಅಮ್ಮನಿಗೆ ಅಷ್ಟಮಿ ಪಂಚಮಗಳು ಅಂತಂದರೆ ತುಂಬ ಶಕ್ತಿ ಇರೋವಂಥದ್ದು. ಅವತ್ತಿನ ದಿವಸ ನೀವು ವರಾಹಿ ಅಮ್ಮನ ಎಲ್ಲ ದೇವಸ್ಥಾನಗಳಿದ್ರು ಕೂಡ ಅಲ್ಲಿ ಹೋಗಿ ನೀವು ವರಾಹಿ ಅಮ್ಮನಿಗೆ ಕೈ ಮುಕ್ಕೊಂಡು ಬರೋದ್ರಿಂದ, ಅಲ್ಲಿ ಹೋಗಿ ಬರೋದ್ರಿಂದ ನಿಮಗೆ ಎಷ್ಟೋ ಒಂದು ಶಕ್ತಿ ಅನ್ನುವಂಥದ್ದು ಸಿಗುತ್ತೆ, ಪವರ್ ಅನ್ನುವಂಥದ್ದು ಸಿಗುತ್ತೆ. ಖಂಡಿತವಾಗ್ಲೂ ನೀವು ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ರೋ ಅಷ್ಟಮಿ ಆಗಿರ್ಬೋದು, ಪಂಚಮಿ ಆಗಿರ್ಬೋದು, ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಶುಕ್ರವಾರದೊತ್ತು ತಾಯಿಗೆ ತುಂಬ ಶಕ್ತಿ ಇರುವಂಥದ್ದು. ಅವತ್ತಿನ ದಿವಸ ನೀವು ಹೋಗಿದ್ರೆ ನಿಮಗೆ ಎಷ್ಟೋ ಒಂದು ಪಾಪ ಕರ್ಮಗಳನ್ನುವಂಥದ್ದು ದೂರ ಆಗುತ್ತೆ. ಮೊದಲಿಗೆ ಮನಸ್ಸಿಗೆ ನೆಮ್ಮದಿ ಅನ್ನೋವಂಥದ್ದು ಸಿಗುತ್ತೆ, ಅನಾರೋಗ್ಯ ಅನ್ನೋವಂಥದ್ದು ಬಾಚೋದು ಕಮ್ಮಿ ಆಗುತ್ತೆ, ಶತ್ರುಗಳ ನಾಶ ಅನ್ನೋವಂಥದ್ದು ಆಗುತ್ತೆ. ಅದು ನಾವು ಎಷ್ಟು ಹೇಳಿದ್ರೂ ಅದು ಕಮ್ಮಿನೇ. ಆದರೆ ವರಾಹಿ ದೇವಸ್ಥಾನಕ್ಕೆ ಹೋಗಿ ಸ್ವತ್ವ ನೀವು ಆ ಥರ ಅನುಭವವನ್ನು ಪಡ್ಕೊಂಡ್ರೆ ಮಾತ್ರ ನಿಮಗೆ ಅದು ಗೊತ್ತಾಗುವಂಥದ್ದು. ಮತ್ತು ಈ ಒಂದು ಮಂತ್ರವನ್ನಾಗಿರ್ಬೋದು, ವರಾಹಿ ಅಮ್ಮನ ಬಗ್ಗೆ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ನೀವು ಅಪನಂಬಿಕೆಯನ್ನು ಇಟ್ಕೊಳ್ಬಾರ್ದು. ಈ ಕೆಲಸ ಆಗುತ್ತಾ ಆಗಲ್ವಾ, ನಾವು ಈ ಒಂದು ಚಿಕ್ಕ ಮಂತ್ರವನ್ನು ಹೇಳೋದ್ರಿಂದ ನಮಗೆ ಕೆಲಸ ಅನ್ನೋಂಥದ್ದು ಜರುಗುತ್ತಾ ಜರುಗಲ್ವಾ ಅನ್ನೋವಂಥದ್ದನ್ನು ಯಾವುದೇ ಕಾರಣಕ್ಕೂ ನೀವು ಮನಸ್ಸಿನಲ್ಲಿ ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡೋದಕ್ಕೆ ಹೋಗಬಾರ್ದು. ಯಾಕಂತಂದರೆ ನಂಬಿಕೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ. ನೀವು ಮನಸ್ಸಿನಲ್ಲಿ ನಂಬಿಕೆ ಇದೆ ಅಂತ ಅಂದ್ಕೊಂಡು ತಾಯಿಯ ಬಗ್ಗೆ ಅಸಡ್ಡೆಯಾಗಿ ಯಾವುದೇ ಕಾರಣಕ್ಕೂ ಮಾತಾಡೋದಕ್ಕೆ ಹೋಗಬೇಡಿ. ತಾಯಿ ಎಷ್ಟು ಉಗ್ರ ರೂಪಿನೋ ಅಷ್ಟೇ ಸೌಮ್ಯ ಸ್ವಭಾವದ ತಾಯಿ ಅಂತಲೇ ಹೇಳಬಹುದು. ವರಾಹಿ ಅಮ್ಮ ಹೆಸರಿನಲ್ಲಿದೆ ವರಾಹಿ ಅಂತೇಳಿ. ಆದರೆ ನಂಬಿಕೆ ಇಟ್ಟು ನೀವು ನಂಬಿದ್ದೇ ಆದರೆ ತಾಯಿ ಯಾವುದೇ ಕಾರಣಕ್ಕೂ ಕೂಡ ಒಂದು ನಿಮಿಷ ಕೂಡ ನಿಮ್ಮನ್ನು ಕೈಯನ್ನು ಬಿಡೋದಿಲ್ಲ. ಹಾಗಾಗಿ ತಾಯಿಗೆ ಅಷ್ಟಮಿ ಪಂಚಮಿಗಳಲ್ಲಿ ಒಂದು ದಿವ್ಯ ಶಕ್ತಿ ಅನ್ನೋವಂಥದ್ದು ಇರುತ್ತೆ. ಹಾಗಾಗಿ ನೀವು ಖಂಡಿತವಾಗ್ಲೂ ವರಾಹಿ ಅಮ್ಮನಲ್ಲಿ ಏನನ್ನಾದರೂ ಕೇಳ್ಕೊಳ್ಬಹುದು. ಇದೆ ಅಂತಿಲ್ಲ, ನಿಮಗೆ ಮಕ್ಕಳಾಗಿಲ್ವಾ, ಮತ್ತು ನೀವು ಹಣಕಾಸಿನಲ್ಲಿ ಸಮಸ್ಯೆ ಇದೆಯಾ, ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ, ನೀವು ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದನ್ನ ತುಂಬ ಜನ ಕಮೆಂಟಲ್ಲಿ ಕೇಳಿದರೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋದನ್ನು ನಾವು ಯಾವ ರೀತಿಯಾಗಿ ತಿಳ್ಕೊಳ್ಬೇಕು ಅಂಥೇಳಿ. ನಿಮಗೆ ಅಮಾವಾಸ್ಯೆ ಪೌರ್ಣಮಿ ಬಂದರೆ ಮನೆಯಲ್ಲಿ ಸುಖ ಸುಮ್ಮನೆ ಜಗಳಗಳಾಗೋವಂಥದ್ದು, ಸುಮ್ಮನೆ ಇರ್ತೀರಿ, ಸುಖ ಸುಮ್ಮನೆ ಜಗಳಗಳು ಹುಡ್ಕೊಂಡು ಬರ್ತಾ ಇರುತ್ತೆ. ಮತ್ತು ಅಮಾವಾಸ್ಯೆ ಪೌರ್ಣಮಿ ಟೈಮ್ಗಳಲ್ಲಿ ಮನೆಯಲ್ಲಿ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಇಲ್ಲದಿರೋ ಥರ ಆಗುವಂಥದ್ದು. ಮತ್ತು ನಿಮಗೆ ಇನ್ನೊಂದು ಹೇಳಬೇಕಂದ್ರೆ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಕೆಲವೊಬ್ರಿಗಂತೂ ಮೈಯೆಲ್ಲ ಒಂದು ರೀತಿ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂತಂದರೆ ಸುಸ್ತಾದಂಗೆ ಒಂದು ರೀತಿ ಜ್ವರ ಬಂದಂಗೆ ಆಗುತ್ತೆ, ಕೈಕಾಲು ಸೆಳೆತ ಅನ್ನೋವಂಥದ್ದು ಆಗುತ್ತೆ. ಆ ಒಂದು ಸಂದರ್ಭಗಳಲ್ಲಿ ಕೂಡ ನಿಮಗೆ ಆ ರೀತಿ ಆಗೋವಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂಥೇಳಿ ನೀವು ತಿಳಿದುಕೊಂಡು ಈ ಒಂದು ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ಅದೆಲ್ಲ ನಿಮಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಆ ಥರ ನಿಮ್ಗೆ ಏನಾನ ಪದೇ ಪದೇ ನಿಮಗೆ ಈ ಥರ ಒಂದು ರೀತಿ ಮೊಣಕಾಲು ಹಿಡ್ಕೊಳ್ಳೋದಾಗಿರ್ಬೋದು, ಜ್ವರ ಬಂದೊಂದು ರೀತಿ ಆಗಿರ್ಬೋದು, ಒಂದು ರೀತಿಯಾಗಿ ಮಂಕಾಗ್ಬಿಟ್ಟು ಕೆಲಸ ಬೇಡ ಕಾರ್ಯ ಬೇಡ ಅಂತ ಮೂಲೆ ಸೇರೋದಾಗಿರ್ಬೋದು, ಈ ರೀತಿ ಕೂಡ ಆದಾಗ ಕೂಡ ನೀವು ಎಲ್ಲಾನ ಶಕ್ತಿ ದೇವತೆಗಳು ಒಂದು ಕಾಳಿ ದೇವಸ್ಥಾನ, ದುರ್ಗಾ ಪರಮೇಶ್ವರ ದೇವಸ್ಥಾನಗಳಿಗೆ ತಡೆ ಹೊಡೆಸ್ಕೊಳ್ಳೋದು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಐಂ ಗ್ಲೌಂ ಶ್ರೀಂ ಶಕ್ತಿ ಮಹಾಮಾಯೆ ಲಲಿತ ವಾರಾಹಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಶಕ್ತಿ ಮಹಾಮಾಯೆ ಲಲಿತ ವಾರಾಹಿ ನಮೋ ನಮಃ. ಓಂ ಶ್ರೀಂ ಐಂ ಗ್ಲೌಂ ಶ್ರೀ ಶಕ್ತಿ ಮಹಾಮಾಯೆ ಲಲಿತ ವಾರಾಹಿ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಬುಕ್ಕಲ್ಲೂ ಬರೆದು ಬರೀಬಹುದು. ಇಲ್ಲ ಅಂತಂದರೆ ನೀವು
ಈ ಒಂದು ಮಂತ್ರವನ್ನು ನೀವು 11 ಬಾರಿ ಪಠಣೆಯನ್ನು ಮಾಡಿ ಅಷ್ಟಮಿ ದಿವಸ ನೀವು ಏನೇ ಒಂದು ನಿಮ್ಮದು ಕೋರಿಕೆ ಇದ್ದರೂ ತಾಯಿಯಲ್ಲಿ ಒಂದು 10 ನಿಮಿಷಗಳ ಕಾಲ ಕೇಳಿಕೊಂಡು ಈ ಒಂದು ಅಷ್ಟಮಿ ದಿನ ಮಂತ್ರ ಹೇಳಿದ್ದೆ ಆದರೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಿಮ್ಮದು ಏನು ಇಷ್ಟಾರ್ಥ ಇರುತ್ತೋ ಕೋರಿಕೆ ಇರುತ್ತೋ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ನಿಮಗೆ ತುಂಬ ಅಂದರೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಹಾಕ್ತಾ ಇದ್ದೀರಿ. ತುಂಬ ಜನ ನಾವು ಮಂತ್ರಗಳನ್ನು ಹೇಳ್ಕೊಂಡಿದ್ದೀವಿ, ನಮಗೆ ಈ ಥರ ಸಕ್ಸಸ್ ಆಗಿದೆ ಅನ್ನೋವಂಥದ್ದನ್ನು ಕೂಡ ತುಂಬ ಜನ ಶೇರ್ ಮಾಡ್ಕೊಳ್ತಾ ಇದ್ದೀರ. ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳ ತಿಳಿಸ್ತೀನಿ. ಯಾಕಂದರೆ ನೀವು ನಂಬಿಕೆಯನ್ನು ಇಟ್ಟು ನೀವೇನೇ ಒಂದು ಕೆಲಸವನ್ನು ಮಾಡಿದಾಗ ಆ ತಾಯಿಯ ಕೃಪೆ ಅನ್ನೋವಂಥದ್ದು ನಿಮ್ಮ ಮೇಲೆ ಇರುತ್ತೆ. ತಾಯಿಯನ್ನು ನಾವು ಮನಸಾರೆ ನಂಬಬೇಕು. ಶ್ರದ್ಧಾ ಭಕ್ತಿಯಿಂದ ತೀರ್ಮಾನ ನಮಗೆ ಕೈಯಲ್ಲಿ ₹1 ನಿಲ್ತಾ ಇಲ್ಲ, ಮನೆಯಲ್ಲಿ ತುಂಬ ಜಗಳಗಳಾಗ್ತಾ ಇದೆ, ಏನು ಮಾಡಬೇಕು, ಪ್ರತಿದಿನ ನಾವು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಅನ್ನೋವಂಥವ್ರು 6 ಅಷ್ಟಮಿಗಳು ತಾಯಿ ವರಾಹಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಕೊನೆಟ್ ದೀಪವನ್ನು ಹಚ್ಚಿ ಬರೋದ್ರಿಂದ ಕೂಡ ನಿಮಗೆ 6 ಅಷ್ಟಮಿಗಳು ಕಳೆಯೋ ಅಷ್ಟೊತ್ತಿಗೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ. ಆದರೂ ನಮಗೆ ವಿಪರೀತವಾಗಿರುವಂಥ ಕಷ್ಟಗಳಿದೆ ಅಂತಂದರೆ ಖಂಡಿತವಾಗ್ಲೂ ನೀವು 6 ಅಷ್ಟಮಿಗಳು ವರಾಹಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆಯನ್ನು ಮಾಡ್ಕೊಂಡು ಬರೋದ್ರಿಂದ ಕೂಡ ನಿಮಗೆ ಎಷ್ಟೋ ಒಂದು ಒಳ್ಳೆಯ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋವಂಥದ್ದು ಬರುತ್ತೆ. ನೀವೇನು ಅಂದ್ಕೊಂಡಿರ್ತೀರೋ ಅದು ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.